ಗೋಕರ್ಣದಲ್ಲಿ ಶ್ರೀ ಮಹಾಬಲೇಶ್ವರ ದೇವಾಲಯದ ಒಳಗೆ ಪ್ರವೇಶಿಸುತ್ತಿದ್ದಂತೆಯೇ ನಮ್ಮ ಬಲಭಾಗದಲ್ಲಿ ಈ ಚಿತ್ರಣವು ಕಾಣಿಸಿಕೊಳ್ಳುತ್ತದೆ. ಇದು ಗೋಕರ್ಣಕ್ಕೆ ಸಂಬಂಧಿಸಿದಂತೆಯೇ ಒಂದು ಕಥೆಯನ್ನು ಹೇಳುತ್ತದೆ. ಇದೇನೆಂದರೆ, ಶಿವನ ಆತ್ಮಲಿಂಗ, ರಾವಣ, ಗಣೇಶ ಮತ್ತು ವಿಷ್ಣುವಿನ ಕಥೆಯಾಗಿದೆ. ಈ ಸಂಪೂರ್ಣ ಕಥೆಯನ್ನು ಮುಂಬರುವ ಚಿತ್ರಣದಲ್ಲಿ ವೀಕ್ಷಿಸೋಣ. ಇದು ಇದು ಮಹಾಬಲೇಶ್ವರ ದೈವ ಸನ್ನಿಧಿ. ಇಲ್ಲಿ ಇರ್ತಕ್ಕಂತಹ ನಂದೀಶ್ವರ ಪ್ರತಿಮೆ ಮತ್ತು ಶಿವಲಿಂಗ. ಇಲ್ಲಿ 2 ಶಿವಲಿಂಗ ಇದೆ. ಒಂದು ಚಿಕ್ಕದಾಗಿದೆ ಅಲ್ಲಿ, ಮತ್ತೆ ಒಂದು ದೊಡ್ಡದು. ತುಂಬ ಚೆನ್ನಾಗಿದೆ ಅಲ್ವಾ? ಮತ್ತು ಗೋಲ್ ಕೂಡ ಇದೆ ಅಲ್ಲಿ. ಇದು ಅರ್ಪಿ ಓದ್ತಿರ್ತಾರಲ್ಲ ಅವರಿಗೆ ತೀರಿಸ್ತಕ್ಕಂತಹ ಈ ಒಂದು ಕಟ್ಟಿಲು ಅನಂತ ಕೃಷ್ಣ. ತುಂಬ ಚೆನ್ನಾಗಿದೆ. ಇವಾಗ ಸೋಮವಾರ, ಅದಕ್ಕೆ ಗೋಕರ್ಣದಲ್ಲಿ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಶಿವನ ದರ್ಶನ ಮಾಡಲಿಕ್ಕೆ ಬಂದಿದ್ದೀನಿ. ಇದೇ ಒಂದು ದೊಡ್ಡ ಕಥೆ ಇದು, ಶಿವಲಿಂಗದ ಬಗ್ಗೆ, ಆತ್ಮಲಿಂಗದ ಬಗ್ಗೆ. ಅದು ಆಮೇಲೆ ಹೇಳ್ತೀನಿ. ಇವಾಗ ಈ ದಿನ ಸೋಮವಾರ ಶಿವನ ದರ್ಶನ ಮಾಡಲಿಕ್ಕೆ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ನಾನು. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ಬಂದಿದ್ದಾರೆ ನಮ್ಮ ಫ್ಯಾಮಿಲಿ. ಆ್ಯಕ್ಚುಲಿ ನೆನ್ನೆನೂ ಬಂದಿದ್ವಿ, ರಾತ್ರಿ ದರ್ಶನ ಮಾಡ್ಕೊಂಡಿದ್ದೀವಿ. ಮತ್ತು ಇವತ್ತು ಕೂಡ ಬಂದಿದ್ದೀವಿ, ಸೋಮವಾರ ಆಗಿರೋದ್ರಿಂದ. ಅದಕ್ಕೆ ಎಷ್ಟೊಂದು ಜನ ಬಂದಿದ್ದಾರೆ. ಸ್ವಲ್ಪ ರಶ್ ಇದೆ, ಆದ್ರೂ ದೇವರ ದರ್ಶನ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀವಿ. ಇನ್ನೇನು ದೇವಾಲಯದ ಒಳಗೆ ಪ್ರವೇಶಿಸುತ್ತಿದ್ದೇವೆ. ಆತ್ಮಲಿಂಗ ದರ್ಶನ ಮಾಡಿಕೊಂಡು ಹೊರಗೆ ಬರುತ್ತಿದ್ದವರಿಗೆ ಪುರೋಹಿತರು ದೀಕ್ಷೆ ಕೊಡುತ್ತಿದ್ದಾರೆ. ಅಂತೆಯೇ ನಾವು ಸಾಲಿನಲ್ಲಿ ಆತ್ಮಲಿಂಗದ ದರ್ಶನಕ್ಕೆ ಹೋಗುವಾಗ ನಮ್ಮ ಎಡಭಾಗಕ್ಕೆ ಶ್ರೀ ಚಿಂತಾಮಣಿ ಗಣಪತಿ ಪ್ರತಿಮೆ ಕಾಣಿಸಿಕೊಳ್ಳುತ್ತದೆ. ಹಾಯ್ ಮಾಡು ಎಲ್ಲರಿಗೂ. ನೋಡಿ